ಅಕ್ಬರ್ ಮುಲ್ಲಾವ್ರೇನ್ರಿ? ನಮಸ್ಕಾರ. ಏನ್ರಿ? ಹೌದ್ರಿ, ಹೇಳ್ರಿ, ಯಾರ್ ಮಾತಾಡುದು? ಸರ್ ನಾ ವಿಜಯನಯನ್ ಕನ್ನಡ ಇಂದ್ರಿ. ನಿಮ್ದು ನವಲ್ಗುಂದ್ ಬಂದಿದ್ದೀರಿ ಇಲ್ಲಿ ಕಾರ್ಮಿಕ ಇಲಾಖೆ ಆಫೀಸ್ಗೆ. ಹಾನ್ರಿ. ಇವತ್ತು ರಜೆ ಇಲ್ಲಲ್ಲ, ಇವ್ ರಜೆ ಮಾಡ್ಕೊಟ್ಟಾರಲ್ಲ, ಯಾವ ರೀತಿ ಸರ್ ಇದು? ಇಲ್ರಿ, ಫೀಲ್ಡ್ ಏನಾರ ಹೋಗಿರ್ಬೇಕ್ರಿ ಅವ್ರು, ಒಬ್ರೇ ಇರ್ತಾರ. ಧರ್ಮಣ್ಣವ್ರ ಕೋಆಪರೇಟ್ ಮಾಡ್ರಿಪ್ಪ, ಹಂಗೇನಿಲ್ಲ. ಈಗ ಬೇಕಂದ್ರೆ ನೀವು ಸುದ್ದಿ ಮಾಡಿ ಕಳಿಸ್ತೇನೆ ನನಗೆ, ನೋಡ್ರಿ ಬೇಕಂದ್ರೆ. ಅಲ್ಲ, ಸುದ್ದಿ ಮಾಡ್ಬೇಡ್ರಿ, ಸ್ವಲ್ಪ ಕೋಆಪರೇಟ್ ಮಾಡ್ರಿ. ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರೇ, ನೀವು ಮೊದಲು ನಿಮ್ಮ ಧಾರವಾಡ ಜಿಲ್ಲೆಯ ಕಾರ್ಮಿಕ ಇಲಾಖೆಯ ಹತ್ತಿರ ಗಮನ ಹರಿಸಿ. ಈಗಾಗಲೇ ಅಳ್ನಾವರ ತಾಲೂಕಿನ ಕಚೇರಿ 4 ತಿಂಗಳಿಂದ ಸಂಪೂರ್ಣ ಬಂದ್ ಆಗಿರುತ್ತದೆ. ಆನಂತರ ಇವರ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ಮಾಡಿ ಧಾರವಾಡದ ಐಬಿ ಹತ್ರ ಸಹಾಯಕ ಕಾರ್ಮಿಕ ಆಯುಕ್ತರಾದ ಸಚಿನ್ ರವರನ್ನು ಭೇಟಿಯಾಗಲು ಹೋದೆವು. ಅವರು ಅಲ್ಲಿಯೂ ಕೂಡ ನಮ್ಮ ಸಂಪರ್ಕಕ್ಕೆ ಸಿಕ್ಕಿರುವುದಿಲ್ಲ. ಮರುದಿನ ಅಂದರೆ 29/10/2025 ಮತ್ತೆ ಸಹಾಯಕ ಕಾರ್ಮಿಕ ಆಯುಕ್ತರಿಗೆ ಕರೆ ಮಾಡಿ ವಿಚಾರಿಸಿದಾಗ ಅವರು ಅಕ್ಬರ್ ಮುಲ್ಲಾ ಅವರನ್ನು ಕಾನ್ಫರೆನ್ಸ್ ಕರೆಯ ಮೂಲಕ ನಮಗೆ ಮಾತನಾಡಿ 30/10/2025 ನಮ್ಮನ್ನು ಕಚೇರಿಯಲ್ಲಿ ಭೇಟಿಯಾಗಲು ತಿಳಿಸುತ್ತೇವೆ ಎಂದು ಹೇಳಿದರು. ಆದರೆ ಇಂದು ಸಹಿತ ಇಬ್ಬರು ಅಧಿಕಾರಿಗಳು ಭೇಟಿಯಾಗದೆ ನಮ್ಮನ್ನು ದಾರಿ ತಪ್ಪಿಸಿದ್ದಾರೆ. ನಾವು ಮಾಡಿದ ಸುದ್ದಿಯ ಬಗ್ಗೆ ಯಾವ ಕ್ರಮ ಕೈಗೊಂಡಿದ್ದಾರೆ ಎಂಬ ಮಾಹಿತಿ ನಮಗೆ ಇದುವರೆಗೂ ನೀಡಲಿಲ್ಲ. ಸಹಾಯಕ ಕಾರ್ಮಿಕ ಆಯುಕ್ತರನ್ನು ಕೂಡ ದಾರಿ ತಪ್ಪಿಸುವಲ್ಲಿ ಅಕ್ಬರ್ ಮುಲ್ಲಾ ರವರು ಯಶಸ್ವಿಯಾಗಿದ್ದಾರೆ ಎಂದು ನಮಗೆ ತಿಳಿದಿರುತ್ತದೆ.